ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಪಕ್ಕದ ಮನೆಯ ಆಂಟಿಯನ್ನು ಅವರ ತವರ ಮನೆಗೆ ಕರೆದುಕೊಂಡು ಬಿಡಲು ಹೋದಾಗ ಕಾರಿನಲ್ಲಿ ನಡೆದ ಘಟನೆಯಾಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಎಲ್ಲಿಯೂ ಸ್ಕಿಪ್ ಮಾಡದ ಹಾಗೆ ಪೂರ್ತಿಯಾಗಿ ನೋಡಿ ಮಜಾ ಮಾಡಿ. ಬನ್ನಿ ಕತೆ ಪ್ರಾರಂಭಿಸೋಣ. ನನ್ನ ಹೆಸರು ವರುಣ್. ನನಗೆ ವಯಸ್ಸು 35 ಆಗಿದ್ದವು. ಆದರೆ ನನಗೆ ಇನ್ನೂ ಮದುವೆ ಆಗಿರಲಿಲ್ಲ. ಹೀಗಾಗಿ ಒಂದು ದಿನ ನಾನು ಮನೆಯಲ್ಲಿಯೇ ಬೇಸರವಾಗಿದ್ದ ಕಾರಣ ಸುಮ್ಮನೆ ಮಲಗಿಕೊಂಡಿದ್ದೆ. ನಾನು ಮಲಗಿಕೊಂಡಿರುವಾಗ ನಮ್ಮ ಮನೆಯ ಪಕ್ಕದಲ್ಲೇ ಇರುವ ಒಬ್ಬಳು ಆಂಟಿ ನಮ್ಮ ಮನೆಗೆ ಬಂದು ನನ್ನನ್ನು ಕರೆದರು. ಏಕೆ ಅಂತ ಕೂಡ ನನಗೂ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಆಂಟಿ ಒದರುವುದನ್ನು ಕೇಳಿ ನಾನು ಎದ್ದು ಹೊರಗಡೆ ಬಂದೆ. ಬಾಗಿಲು ತೆಗೆದು ನೋಡಿದಾಗ ಹೊರಗಡೆ ಆಂಟಿ ನಿಂತಿದ್ದರು. ನೋಡಲು ತುಂಬ ಸುಂದರವಾಗಿ ನೈಂಟಿಯನ್ನು ಧರಿಸಿದ್ದರು. ಹಾಗೆ ಒಳ್ಳೆಯ ಸಂಪ್ರದಾಯ ಮನೆಯ ಆಂಟಿ ಆಗಿದ್ದರು. ಹಾಗೆ ನೋಡಲು ತುಂಬ ಚೆನ್ನಾಗಿ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿದ್ದರು. ಹಾಗೆ ನನಗೆ ಅಲ್ಲಿ ಇನ್ನೊಂದು ವಿಷಯ ಕಾಣಿಸಿತು. ಅದೇನೆಂದರೆ ಆಂಟಿಯ ಹತ್ತಿರ ಇರುವ ದಪ್ಪವಾದ ಪಪಾಯ ಹಣ್ಣುಗಳು ಕಾಣಿಸಿದವು. ಹಾಗೆ ಆ ಪಪಾಯ ಹಣ್ಣುಗಳು ತುಂಬ ರಸಭರಿತವಾಗಿದ್ದವು. ಹಾಗೆ ಆ ಪಪಾಯ ಹಣ್ಣುಗಳು ತುಂಬ ಟೇಸ್ಟಿಯಾಗಿ ದಪ್ಪವಾಗಿ ಇದ್ದವು. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ನೀವು ಭೇಟಿ ನೀಡಿ. ಹಾಗೆ ನಿಮಗೆ ಪಪಾಯ ಹಣ್ಣುಗಳು ಯಾವುವು ಅಂತ ಗೊತ್ತಾಗಿದ್ದರೆ ಬೇಗನೆ ಕಮೆಂಟ್ ಮಾಡಿ. ಹಾಗೆ ಆಂಟಿಯನ್ನು ಒಳಗೆ ಕರೆದು ಸೋಫಾದ ಮೇಲೆ ಕೂರಿಸಿದೆ. ನಾನು ಕೂಡ ಅಲ್ಲಿಯೇ ಪಕ್ಕದಲ್ಲಿಯೇ ಸೋಫಾದ ಮೇಲೆ ಕುಳಿತುಕೊಂಡೆ. ನಂತರ ಆಂಟಿಯ ಜೊತೆ ಮಾತನಾಡುತ್ತಾ ಪಪಾಯ ಹಣ್ಣುಗಳನ್ನು ನೋಡುತ್ತಾ ಕುಳಿತುಕೊಂಡಿದ್ದೆ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಅಕ್ಷರಗಳ ತಪ್ಪಾದಲ್ಲಿ ಕ್ಷಮೆ ಇರಲಿ. ಹಾಗೆ ಆಂಟಿಯು ಕೂಡ ನೋಡಲು ತುಂಬ ಸುಂದರವಾದ ಮುಖವನ್ನು ಹೊಂದಿ ಒಳ್ಳೆಯ ಮೈಕಟ್ಟನ್ನು ಹೊಂದಿದ್ದರು. ಹಾಗೆ ನನಗೆ ಆಂಟಿ ಒಂದು ಮಾತನ್ನು ಕೇಳಿದರು. ಪುನೀತ್, ನಾನು ಇವತ್ತು ನಮ್ಮ ತವರ ಮನೆಗೆ ಹೋಗಬೇಕಾಗಿದೆ. ಆದರೆ ನಮ್ಮ ಮನೆಯಲ್ಲಿ ಇರುವ ಡ್ರೈವರ್ ಇವತ್ತು ರಜೆ ಹಾಕಿದ್ದಾನೆ. ದಯವಿಟ್ಟು ನೀನು ನನ್ನನ್ನು ತವರು ಮನೆಗೆ ಬಿಡಲು ಬರುತ್ತೀಯಾ ಅಂತ ಆಂಟಿ ಕೇಳಿದರು. ಅದಕ್ಕೆ ನಾನು ಒಂದು ವಿಚಾರವನ್ನು ಯೋಚಿಸಿದೆ. ಅದೇನೆಂದರೆ ಆಂಟಿಯ ಗಂಡ ತೀರಿ ಹೋಗಿ 2 ತಿಂಗಳು ಕಳೆದಿತ್ತು. ಹಾಗೆ ಆಂಟಿಯು ಕೂಡ ಆ ವಿಷಯದಲ್ಲಿ ತುಂಬ ಆಸಕ್ತಿ ಇರಬಹುದು ಅಂತ ಯೋಚಿಸಿದೆ. ಇವತ್ತು ಹೇಗಾದರೂ ಮಾಡಿ ಆಂಟಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ಪಡೆದುಕೊಳ್ಳಬೇಕು ಅಂತ ಯೋಚಿಸಿ ಇದೇ ಒಳ್ಳೆಯ ಚಾನ್ಸ್ ಅಂತ ಹೇಳಿ ಕಾರಿನಲ್ಲಿ ಹೇಗಾದರೂ ಮಾಡಿ ಆಂಟಿಯ ಜೊತೆ ಆಟವಾಡಿದರೆ ಆಯಿತು ಅಂತ ಹೇಳಿ ಯೋಚಿಸಿದೆ. ಆಂಟಿ ನಾನು ಯೋಚಿಸುವುದನ್ನು ನೋಡಿ, ಏನಾಯಿತು, ಬರುತ್ತೀಯಾ ಇಲ್ಲವಾ ಅಂತ ನನಗೆ ಬೇಗನೆ ಹೇಳು. ಏಕೆಂದರೆ ನನ್ನ ತವರು ಮನೆಯಲ್ಲಿ ಕಾರ್ಯಕ್ರಮ ಇರುವುದರಿಂದ ನಾನು ಬೇಗನೆ ಹೋಗಬೇಕಾಗಿದೆ ಅಂತ ಆಂಟಿ ಹೇಳಿದರು. ನನಗೆ ಆಂಟಿ ಹಾಗೆ ಕೇಳಿದಾಗ ಅದಕ್ಕೆ ನಾನು ಸರಿ ಆಯಿತು ಆಂಟಿ, ಬರುತ್ತೇನೆ ಅಂತ ಹೇಳಿ ಆಂಟಿಯ ಮನೆಯ ಕಡೆ ಹೋದೆ. ಆಂಟಿಯು ಕೂಡ ರೆಡಿಯಾಗುತ್ತಿದ್ದರು. ಹಾಗೆ ಹೊರಗೆ ನಾನು ಇನ್ನೋವಾ ಕಾರ್ ಹತ್ತಿರ ನಿಂತುಕೊಂಡು ಅದನ್ನು ನಾನು ರೆಡಿ ಮಾಡುತ್ತಿದ್ದೆ. ಏಕೆಂದರೆ ತುಂಬ ಗಲೀಜಾದ ಕಾರಣ ಅದನ್ನು ನಾನು ಸ್ವಚ್ಛ ಮಾಡುತ್ತಿದ್ದೆ. ಹಾಗೆ ಆಂಟಿಯು ಕೂಡ ರೆಡಿ ಆಗಲು ತುಂಬ ಹೊತ್ತು ತೆಗೆದುಕೊಂಡಿದ್ದರು. ಅದಕ್ಕಾಗಿ ನನಗೆ ಮನಸ್ಸು ತಾಳಲಾರದೆ ಆಂಟಿ ಏನು ಮಾಡುತ್ತಿದ್ದಾರೆ ಅಂತ ನೋಡಲು ಹೋದೆ. ಆಂಟಿ ಅವರು ರೂಮ್ನಲ್ಲಿ ಇದ್ದರು. ಹಾಗೆ ನಾನು ಆಂಟಿಯನ್ನು ಒಂದು 3-4 ಬಾರಿ ಕರೆದೆ. ಆದರೂ ಅವರು ಏನು ಅನ್ನಲಿಲ್ಲದಕ್ಕೆ ಕಾರಣ ನಾನು ರೂಮ್ ಒಳಗಡೆ ಹೋದೆ. ಆಂಟಿ ರೆಡಿ ಆಗುತ್ತಿದ್ದರು. ಹಾಗೆ ನನಗೆ ಅಲ್ಲಿ ಒಂದು ವಿಷಯ ಕಾಣಿಸಿತು. ಅದೇನೆಂದರೆ ಆಂಟಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳು ಕಾಣಿಸಿದವು. ಆ ಪಪಾಯ ಹಣ್ಣುಗಳು ನೋಡಲು ತುಂಬ ದಪ್ಪವಾಗಿದ್ದವು. ಹಾಗೆ ರಸಭರಿತವಾಗಿ ಇದ್ದವು. ಹಾಗೆ ನಾನು ಆ ಪಪಾಯ ಹಣ್ಣುಗಳ ತುದಿಗಳು ತುಂಬ ರಸವು ಕೂಡ ತುಂಬಿ ತುಳುಕಾಡುತ್ತಿತ್ತು. ಹಾಗೆ ರಸಭರಿತವಾಗಿದ್ದವು. ನಾನು ಬಂದಿದ್ದನ್ನು ನೋಡಿ ಆಂಟಿ ಪಪಾಯ ಹಣ್ಣುಗಳನ್ನು ತೆಗೆದು ಇಟ್ಟುಕೊಂಡರು. ನಂತರ ಆಂಟಿ ರೆಡಿಯಾಗಿ ಕಾರ್ನಲ್ಲಿ ಬಂದು ಕುಳಿತುಕೊಂಡರು. ನಾನು ಕೂಡ ಕಾರ್ನಲ್ಲಿ ಕುಳಿತುಕೊಂಡೆ. ನಂತರ ಆಂಟಿಯ ತವರ ಮನೆಯ ಕಡೆ ಹೊರಟೆವು. ಆಂಟಿಯು ಕೂಡ ನನ್ನ ಪಕ್ಕದಲ್ಲಿ ಮುಂದಿನ ಸೀಟ್ನಲ್ಲಿ ಕುಳಿತುಕೊಂಡರು. ಹಾಗೆ ನಾನು ಕೂಡ ಡ್ರೈವಿಂಗ್ ಮಾಡುತ್ತಾ ಕುಳಿತುಕೊಂಡೆ. ನಡು ರಸ್ತೆಯಲ್ಲಿ ದೊಡ್ಡ ದೊಡ್ಡ ತೆಗ್ಗುಗಳು ಇದ್ದ ಕಾರಣ, ರಸ್ತೆ ಹಾಳಾದ ಕಾರಣ ಗಾಡಿಯನ್ನು ಸ್ವಲ್ಪ ನಿಧಾನವಾಗಿ ಓಡಿಸುತ್ತಿದ್ದೆ. ಆಗ ನಾನು ಆಂಟಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ನೋಡಿದಾಗ ಆ ಪಪಾಯ ಹಣ್ಣುಗಳು ಅಳುಗಾಡುತ್ತಿದ್ದವು. ಅದನ್ನು ನೋಡಿ ನನ್ನ ತಮ್ಮ ಅಲ್ಲಿಯೇ ಎದ್ದು ನಿಂತ. ನನ್ನ ತಮ್ಮ ಯಾರು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು. ಗೊತ್ತಾಗಿದ್ದರೆ ಬೇಗನೆ ಕಮೆಂಟ್ ಮಾಡಿ.
ಹಾಗೆ ನನ್ನ ತಮ್ಮನನ್ನು ಸಮಾಧಾನ ಮಾಡಿ ಕೂರಿಸಿದೆ. ನಂತರ ಆ ಪಪಾಯ ಹಣ್ಣುಗಳನ್ನು ನೋಡಿ ಮನಸ್ಸು ತಾಳಲಾರದೆ ಕಾರನ್ನು ಇನ್ನೂ ಸ್ವಲ್ಪ ವೇಗವಾಗಿ ಓಡಿಸಿದೆ. ಆಗ ಆ ಪಪಾಯ ಹಣ್ಣುಗಳು ಜೋರಾಗಿ ಅಲುಗಾಡುತ್ತಿದ್ದವು. ಅದನ್ನು ನೋಡಿ ನನ್ನ ಮನಸ್ಸಿನಲ್ಲಿಯೇ ತುಂಬ ಖುಷಿಯಾಯಿತು. ಹಾಗೆ ನಾನು ಎಂಜಾಯ್ ಮಾಡುತ್ತಾ ಹೋದೆ. ಹಾಗೆ ನಾನು ಆ ಪಪಾಯ ಹಣ್ಣುಗಳನ್ನು ಹೇಗಾದರೂ ಮಾಡಿ ಆಂಟಿಯ ಹತ್ತಿರ ಪಡೆದುಕೊಳ್ಳಬೇಕು ಅಂತ ಯೋಚಿಸಿದೆ. ಆದರೆ ಆಂಟಿ ಆ ಪಪಾಯ ಹಣ್ಣುಗಳನ್ನು ಕೊಡುತ್ತಾರೋ ಇಲ್ಲವೋ ಅಂತ ಕೂಡ ಯೋಚನೆ ಇತ್ತು. ಹಾಗೆ ನಾನು ಯೋಚಿಸುತ್ತಾ ಕಾರನ್ನು ಡ್ರೈವ್ ಮಾಡುತ್ತಾ ಕುಳಿತುಕೊಂಡಿದ್ದೆ. ನಾನು ಕಾರನ್ನು ರಸ್ತೆಯಲ್ಲಿ ನಿಲ್ಲಿಸಿದೆ. ಹಾಗೆ ಸುಮ್ಮನೆ ಕಾರ್ ಸ್ಟಾರ್ಟ್ ಆಗುತ್ತಿಲ್ಲ ಅಂತ ಹೇಳಿ ನಿಲ್ಲಿಸಿದೆ. ಏನಾಗಿದೆ, ಬೇಗನೆ ಹೋಗಬೇಕಾಗಿದೆ ಅಂತ ಆಂಟಿ ಹೇಳಿ ನನಗೆ ಹೇಳುತ್ತಿದ್ದರು. ಅದಕ್ಕೆ ನಾನು ಸುಮ್ಮನೆ ಕಾರ್ನಲ್ಲಿ ಇರುವ ಡಿಕ್ಕಿಯನ್ನು ಓಪನ್ ಮಾಡಿ ಸ್ವಲ್ಪ ಸಮಯ ಕಳೆದೆ. ನಂತರ ನಾನು ಬಾಯಾರಿಕೆಯಾಗುತ್ತಿದೆ ಅಂತ ಆಂಟಿಗೆ ಹೇಳಿ ನಾಟಕ ಮಾಡಿದೆ. ಆಂಟಿಯ ಹತ್ತಿರ ಹೋದೆ. ಆಂಟಿ, ನನಗೆ ತುಂಬ ಬಾಯಾರಿಕೆಯಾಗುತ್ತಿದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವ ಅಂಗಡಿಯೂ ಕೂಡ ಇಲ್ಲ. ನನಗೆ ಸ್ವಲ್ಪ ನೀರು ಇದ್ದರೆ ಕೊಡಿ ಅಂತ ಆಂಟಿಗೆ ಹೇಳಿದೆ. ಆದರೆ ನಮ್ಮ ಕಾರ್ನಲ್ಲಿ ಕೂಡ ಸ್ವಲ್ಪವೂ ಕೂಡ ನೀರು ಇರಲಿಲ್ಲ. ನನಗೂ ಕೂಡ ಇದೇ ಬೇಕಾಗಿತ್ತು, ಇದೇ ಒಳ್ಳೆಯ ಚಾನ್ಸ್ ಅಂತ ಹೇಳಿ ಹಾಗೆ ನಾನು ಬಾಯಾರಿಕೆಯಿಂದ ಮುಖ ಸಪ್ಪೆ ಮಾಡಿಕೊಂಡು ಅಲ್ಲಿಯೇ ಕಾರ್ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡೆ. ಇವತ್ತು ಹೇಗಾದರೂ ಮಾಡಿ ಪಪಾಯದಲ್ಲಿ ಇರುವ ರಸವನ್ನು ಸೇವಿಸಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ಹೇಗಾದರೂ ಮಾಡಿ ಪಡೆದುಕೊಳ್ಳಬೇಕು ಅಂತ ಯೋಚಿಸಿದ ನಂತರ ನಾನು ಮುಖ ಸಪ್ಪೆ ಮಾಡಿಕೊಂಡಿರುವುದನ್ನು ನೋಡಿ, ಆಂಟಿ, ನಮ್ಮ ಕಾರ್ನಲ್ಲಿ ನೀರು ಇಲ್ಲ, ಈಗ ಹೇಗೆ ಮಾಡುವುದು ಅಂತ ಅವರು ಕೂಡ ಯೋಚಿಸತೊಡಗಿದರು. ಆಗ ನಾನು ಆಂಟಿಗೆ ಒಂದು ಮಾತನ್ನು ಹೇಳಿದೆ. ನನಗೂ ಕೂಡ ಧೈರ್ಯ ಇರಲಿಲ್ಲ. ಹಾಗೆ ನಾನು ನೇರವಾಗಿ ಆಂಟಿಯ ಹತ್ತಿರ ಕೇಳಿದೆ, ಆಂಟಿ, ನೀವು ತಪ್ಪು ತಿಳಿಯಲ್ಲ ಅಂದರೆ ನಾನು ನಿಮಗೆ ಒಂದು ವಿಷಯವನ್ನು ಕೇಳುತ್ತೇನೆ. ನೀವು ನನಗೆ ಬೈಯಬಾರದು, ಹಾಗೆ ನನ್ನ ಮೇಲೆ ರೇಗಾಡಬಾರದು ಅಂತ ಹೇಳಿದೆ. ಅದಕ್ಕೆ ಆಂಟಿಯು ಕೂಡ ಏನು ಬೇಕು ಬೇಗನೆ ಕೇಳು, ನನಗೆ ಊರಿಗೆ ಹೋಗುವುದಿದೆ ಅಂತ ಹೇಳಿದರು. ನಾನು ಕೂಡ ಇದೇ ಒಳ್ಳೆಯ ಚಾನ್ಸ್ ಅಂತ ಹೇಳಿ, ಆಂಟಿ, ನನಗೆ ಬಾಯಾರಿಕೆಯಾಗಿದೆ, ದಯವಿಟ್ಟು ನಿಮ್ಮ ಹತ್ತಿರ ಇರುವ ದಪ್ಪವಾದ ಪಪಾಯ ಹಣ್ಣುಗಳನ್ನು ನನಗೆ ಕೊಟ್ಟರೆ ನಾನು ಅದರಲ್ಲಿ ಇರುವ ರಸವನ್ನು ಸೇವಿಸಿ ನನ್ನ ಬಾಯಾರಿಕೆಯನ್ನು ತೀರಿಸಿಕೊಳ್ಳುತ್ತೇನೆ ಅಂತ ಆಂಟಿಗೆ ಹೇಳಿದೆ. ಅದಕ್ಕೆ ಆಂಟಿ ಒಂದು ಕ್ಷಣ ನನ್ನನ್ನು ನೋಡಿ ಬಾಯಿ ಮುಚ್ಚಿಕೊಂಡರು. ಹಾಗೆ ನನ್ನನ್ನು ಸ್ವಲ್ಪ ಹೊತ್ತು ದಿಟ್ಟಿಸಿ ನೋಡುತ್ತಿದ್ದರು. ಹಾಗೆ ನನಗೂ ಕೂಡ ತುಂಬ ಭಯವಾದ ಕಾರಣ ನಾನು ಸುಮ್ಮನೆ ಕುಳಿತುಕೊಂಡೆ. ನಂತರ ನಾನು ಸುಮ್ಮನೆ ಕುಳಿತುಕೊಂಡ ನಂತರ ಆಂಟಿ, ನನಗೆ ಏನು ಬೇಕು ಇನ್ನೊಮ್ಮೆ ಕೇಳು ಅಂತ ಹೇಳಿದರು. ಅದಕ್ಕೆ ನಾನು ಹಿಂದೆ ಮುಂದೆ ಯೋಚಿಸದೆ, ಆಂಟಿ, ದಯವಿಟ್ಟು ನನಗೆ ನಿಮ್ಮ ಹತ್ತಿರ ಇರುವ ಪಪಾಯ ಹಣ್ಣುಗಳು ಅಂದರೆ ತುಂಬ ಇಷ್ಟ, ದಯವಿಟ್ಟು ಆ ಪಪಾಯ ಹಣ್ಣುಗಳನ್ನು ನನಗೆ ಕೊಡಿ. ಆ ಪಪಾಯ ಹಣ್ಣುಗಳನ್ನು ಕೊಟ್ಟರೆ ನಾನು ಅದರಲ್ಲಿ ಇರುವ ರಸವನ್ನು ಪೂರ್ತಿಯಾಗಿ ಖಾಲಿ ಮಾಡಿ ನನ್ನ ಬಾಯಾರಿಕೆಯ ದಾಹವನ್ನು ತೀರಿಸಿಕೊಳ್ಳುತ್ತೇನೆ ಅಂತ ಆಂಟಿಗೆ ನಾನು ನೇರವಾಗಿ ಹೇಳಿದೆ. ಅದಕ್ಕೆ ಆಂಟಿ ಒಂದು ಕ್ಷಣ ಯೋಚಿಸಿದರು. ಹಾಗೆ ನನ್ನನ್ನು ನೋಡಿ ಅವರು ಮುಗುಳ್ನಕ್ಕರು. ನಂತರ ಆಂಟಿ ನೇರವಾಗಿ ಪಪಾಯ ಹಣ್ಣುಗಳನ್ನು ನನ್ನ ಕೈಗೆ ಕೊಟ್ಟರು. ಆ ಪಪಾಯ ಹಣ್ಣುಗಳನ್ನು ತೆಗೆದುಕೊಂಡು, ಆದರೆ ಆ ಪಪಾಯ ಹಣ್ಣುಗಳು ನನ್ನ ಕೈಯಲ್ಲಿ ಸಾಲಲಿಲ್ಲ. ಏಕೆಂದರೆ ಆ ಪಪಾಯ ಹಣ್ಣುಗಳು ತುಂಬ ದಪ್ಪವಾಗಿದ್ದ ಕಾರಣ ಆ ಪಪಾಯ ಹಣ್ಣುಗಳನ್ನು ಕೂಡ ಯಾರೂ ಸೇವಿಸಿರಲಿಲ್ಲ. ಹಾಗೆ ಯಾವ ರೀತಿಯ ಪಪಾಯ ಹಣ್ಣುಗಳನ್ನು ನೀವು ನೋಡಿದ್ದೀರಾ ಅಂತ ಕೂಡ ಬೇಗನೆ ಕಮೆಂಟ್ ಮಾಡಿ. ಹಾಗೆ ಆಂಟಿಯ ಗಂಡ ತೀರಿ ಹೋಗಿ 2 ತಿಂಗಳು ಕಳೆಯಿತು. ಹೀಗಾಗಿ ಆ ಪಪಾಯ ಹಣ್ಣುಗಳನ್ನು ಕೂಡ ಯಾರೂ ಕೂಡ ಸೇವಿಸಿರಲಿಲ್ಲ. ಅದಕ್ಕಾಗಿ ನಾನು ಆ ಪಪಾಯ ಹಣ್ಣುಗಳನ್ನು ಇವತ್ತು ಎಲ್ಲ ರೀತಿಯಿಂದ ಸೇವಿಸಿ ಖಾಲಿ ಮಾಡಬೇಕು ಅಂತ ಯೋಚಿಸಿ ನಾನು ಪಪಾಯ ಹಣ್ಣುಗಳನ್ನು ಒಂದೊಂದಾಗಿ ತೆಗೆದುಕೊಂಡು ನಿರಂತರವಾಗಿ ಸೇವಿಸಿದೆ. ಸ್ವಲ್ಪ ಸಮಯದ ನಂತರ ಪಪಾಯ ಹಣ್ಣುಗಳಲ್ಲಿ ರಸ ಬರಲು ಪ್ರಾರಂಭವಾಯಿತು. ನಾನು ಕಾರ್ನಲ್ಲಿ ಕುಳಿತುಕೊಂಡು ಸೇವಿಸುತ್ತಿದ್ದೆ. ಸ್ವಲ್ಪ ಸಮಯ ಕಳೆಯಿತು. ಹಾಗೆ ಆಂಟಿಯು ಕೂಡ ಸುಮ್ಮನೆ ಕುಳಿತುಕೊಂಡಿದ್ದರು. ನಾನು ಕೂಡ ಪಪಾಯ ಹಣ್ಣುಗಳನ್ನು ಸೇವಿಸುತ್ತಾ ಕುಳಿತುಕೊಂಡಿದ್ದೆ. ಸ್ವಲ್ಪ ಸಮಯ ಕಳೆಯಿತು. ಆಂಟಿ ನನಗೆ ಬೈದರು. ಏಕೆಂದರೆ ಆಂಟಿಯು ಕೂಡ ನನ್ನ ತಮ್ಮನನ್ನು ಎದ್ದು ನಿಂತಿದ್ದನ್ನು ಅವರು ನೋಡಿದ್ದರು. ಅದಕ್ಕಾಗಿ ಆಂಟಿಗೂ ಕೂಡ ನನ್ನ ತಮ್ಮನನ್ನು ನೋಡಬೇಕು ಅಂತ ಅನಿಸಿತ್ತು. ಹಾಗೆ ನನ್ನ ತಮ್ಮ ಎಂದರೆ ಆಂಟಿಗೂ ಕೂಡ ತುಂಬ ಇಷ್ಟ. ಆಂಟಿ, ನನಗೆ ನಿನ್ನ ತಮ್ಮನನ್ನು ಪರಿಚಯ ಮಾಡಿಕೊಡು ಅಂತ ಹೇಳಿದರು. ಆಂಟಿಗೆ ನನ್ನ ತಮ್ಮನನ್ನು ಪರಿಚಯ ಮಾಡಿಕೊಟ್ಟಾಗ ಆಂಟಿ ಒಂದು ಕ್ಷಣ ಬೆರಗಾದರು. ಏಕೆಂದರೆ ನನ್ನ ತಮ್ಮನು ಕೂಡ ನೋಡಲು ತುಂಬ ಸದೃಢವಾಗಿ, ಉದ್ದವಾಗಿ, ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿದ್ದ. ನಂತರ ನನ್ನ ತಮ್ಮನನ್ನು ಆಂಟಿ ಸ್ವಲ್ಪ ಹೊತ್ತು
ಮುದ್ದಾಡಿದರು. ಹಾಗೆ ನನ್ನ ತಮ್ಮನನ್ನು ಕೂಡ ಆಟವಾಡಲು ರೆಡಿಯಾಗಿದ್ದ. ಅದಕ್ಕೆ ಅವನಿಗೆ ಅಂಟೆ ಹತ್ತಿರ ಇರುವ ಆ ಇನ್ನೊಂದು ವಸ್ತುವಿನ ಪರಿಚಯ ಮಾಡಿಕೊಡಬೇಕಾಗಿತ್ತು. ಏಕೆಂದರೆ ಅವನಿಗೆ ಆಟವಾಡಲು ಆಟೋಣಿಕೆಯ ವಸ್ತು ಅವನಿಗೆ ಬೇಕಾಗಿತ್ತು. ಹಾಗೆ ಆ ವಸ್ತು ಯಾವುದು ಅಂತ ನಿಮಗೆ ಗೊತ್ತಾಗಿದ್ದರೆ ಬೇಗನೆ ಕಾಮೆಂಟ್ ಮಾಡಿ. ಏಕೆಂದರೆ ನೀವು ಎಷ್ಟು ಕಾಮೆಂಟ್ ಮಾಡುತ್ತೀರೋ ನಮಗೆ ಮುಂದಿನ ವಿಡಿಯೋ ಮಾಡಲು ಪ್ರೋತ್ಸಾಹ ಸಿಗುತ್ತದೆ. ಹಾಗೆ ಅಂಟೆ ಹತ್ತಿರ ಇರುವ ಇನ್ನೊಂದು ವಸ್ತು ಹೇಗಿರಬಹುದು ಅಂತ ಹೇಳಿ ನಾನು ಯೋಚಿಸುತ್ತಾ ಕುಳಿತುಕೊಂಡೆ. ನಂತರ ಅಂಟಿಯ ಜೊತೆ ನನ್ನ ತಮ್ಮನನ್ನು ಕಾರ್ನಲ್ಲಿ ಆಟವಾಡಿದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋದ ಪಾರ್ಟ್ 2 ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ಪಾರ್ಟ್ 2 ಅಂತ ಹೇಳಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆಯ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು 18 ವಯಸ್ಸು ಮೇಲ್ಪಟ್ಟ ಯುವಕರು ಮಾತ್ರ ನೋಡಬೇಕಾಗಿ ವಿನಂತಿ. ಹಾಗೆ ಈ ಕಥೆ ಕೇವಲ ಎಜುಕೇಷನಲ್ ಪರ್ಪಸ್ ಹಾಗೆ ಜನರಲ್ ನಾಲೆಜ್ಗೋಸ್ಕರ ಮಾಡಲಾಗಿದೆ. ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಈ ಕಥೆ ಯಾವುದೇ ವ್ಯಕ್ತಿಗಾಗಲಿ ವ್ಯಕ್ತಿತ್ವಕ್ಕಾಗಲಿ ಸಮಾಜಕ್ಕಾಗಲಿ ಸಂಬಂಧಪಟ್ಟಿಲ್ಲ. ಈ ಕಥೆ ಕೇವಲ ಕಾಲ್ಪನಿಕವಾಗಿದ್ದು ಕೇಳಿ ಆನಂದಿಸಿ. ಹಾಗೆ ನಮ್ಮ ಚಾನಲ್ನಲ್ಲಿ ದಿನನಿತ್ಯ ವಿಡಿಯೋಗಳು ಅಪ್ಲೋಡ್ ಆಗುತ್ತಿರುವ ಕಾರಣ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿ. ಹಾಗೆ ಈ ನಿಮ್ಮ ಸಪೋರ್ಟ್ ನಮಗೆ ನಿರಂತರ ಕಾಲ ಹೀಗೆ ಇರಲಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮ್ಮ ಒಂದು ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮೂಲಕ ನಾವು ಮುಂದಿನ ವಿಡಿಯೋಗಳು ಮಾಡಲು ನಮಗೆ ಪ್ರೋತ್ಸಾಹ ಸಿಗುತ್ತದೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.